ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. EDS ಕರ್ನಾಟಕ, ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕ, ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ಈ ಒಂದು ವೆಬ್ಸೈಟ್ ಅಡಿಯಲ್ಲಿ ನಾವು ಯಾವಾಗಾದರೂ ಈ ಒಂದು ಪಾಸ್ಪೋರ್ಟನ್ನು ತೆಗೆದುಕೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು NOCಯನ್ನು ತೆಗೆದುಕೊಳ್ಬೇಕು. ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗತ್ತೆ. NOCಯನ್ನು ತೆಗೆದುಕೊಂಡ ಮೇಲೆ ನಾವು ಪಾಸ್ಪೋರ್ಟ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಈ NOCಯನ್ನು ಯಾವ ರೀತಿ ನಾವು ಪಡಿಬೇಕು ಇಲಾಖೆಯಿಂದ ಅಂದರೆ ಅದಕ್ಕೂ ಕೂಡ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಭಾಳ ಕ್ಲಿಯರ್ ಇದೆ. ನಾವು NOC ಪಡಿಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ನಾವು NOCಯನ್ನು ಪಡಬೇಕು. ಸೊ NOCಯನ್ನು ಪಡೆದಾದಮೇಲೆ ನಾವು ಪಾಸ್ಪೋರ್ಟ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತದೆ. ಬನ್ನಿ ನೋಡ್ತಾ ಹೋಗೋಣ ಈ ಒಂದು NOCಗಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ. ಸೊ ಆದಮೇಲೆ ಇದಕ್ಕಾಗಿ ನೀವು EDS ಲಾಗಿನ್ ನಿಮ್ಮ ಒಂದು ಮೊಬೈಲ್ ಅಥವಾ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಮಾಡಿ EDS ಅಂತ ಟೈಪ್ ಮಾಡಿ. ಆಗ ಲಾಗಿನ್ EDS ಅಂತ ಬರುತ್ತೆ. ಸೊ ಇಲ್ಲಿ ಎಂಪ್ಲಾಯ್ ಆಫೀಸ್ ಮತ್ತು ಸ್ಕೂಲ್ ಅಂತ ಇದೆ. ಇಲ್ಲಿ ನೀವು ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ KJD ನಂಬರ್, ಯೂಸರ್ ನೇಮ್ ಆಗಿರುತ್ತೆ ಹಾಗೂ ಪಾಸ್ವರ್ಡ್ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಅದರ್ವೈಸ್ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡನ್ನು ಎಕ್ಸಸ್ ಮಾಡ್ಬೋದು. ಸರಿ. ಸೊ ಈ ರೀತಿ ಲಾಗಿನ್ ಆದಾಗ ನಿಮಗೆ ಈ ರೀತಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ನೌಕರನ ಒಂದು ಲಾಗಿನ್, ಅಂದರೆ ಇದು DDO ಲಾಗಿನ್ ಅಲ್ಲ, ಪ್ರತಿಯೊಬ್ಬ ಎಂಪ್ಲಾಯಿಗೆ ಒಂದೊಂದು ಲಾಗಿನ್ ಇರುತ್ತೆ. ಸೊ ಆದಮೇಲೆ ಇಲ್ಲಿ 4ನೇ ಆಪ್ಷನ್ಸ್ ಇದೆ, ಕ್ರಿಯೇಟ್ ಅಪ್ಲಿಕೇಶನ್ ಅಂತ. ಸೊ ಈ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನ್ಯೂ ಅಪ್ಲಿಕೇಶನ್ಸ್ ಅಂತ ಒಂದು 16 ಲಿಸ್ಟ್ ಇಲ್ಲಿ ಬರುತ್ತೆ. ಸೊ ಆದಮೇಲೆ ಇಲ್ಲಿ 6ನೇ ಸೀರಿಯಲ್ ನಂಬರ್ನಲ್ಲಿ NOC ಫಾರ್ ಪಾಸ್ಪೋರ್ಟ್ ಅಂತ ಇದೆ. ಸೊ NOC ಫಾರ್ ಪಾಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನ್ಯೂ ಮತ್ತು ಬ್ಯಾಕ್ ಅಂತ ಇದೆ. ನ್ಯೂ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಪ್ರಥಮವಾಗಿ ನಿಮ್ಮ ಅಪ್ ಟು ಸೀರಿಯಲ್ ನಂಬರ್, ಅಂದರೆ ನಿಮ್ಮ KJD ನಂಬರು, ನೇಮ್ ಆಫ್ ದ ಎಂಪ್ಲಾಯ್, ಸೊ ಫಾದರ್ಸ್ ನೇಮ್, ಎವ್ರಿಥಿಂಗ್ ಇನ್ಫಾರ್ಮೇಷನ್ಸ್ ಆಲ್ರೆಡಿ ಇರುತ್ತೆ. ಯಾವುದೇ ರೀತಿ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ, ಆಲ್ರೆಡಿ ಫ್ರೀಸ್ ಇರುತ್ತೆ. ಸೊ ಇದನ್ನೇ ಎಡಿಟ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ನೀವು DDO ಲಾಗಿನಲ್ಲಿ ಹೋಗಿ ಅಲ್ಲಿ ನೀವು ಎಡಿಟನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಇದಾದಮೇಲೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಫಿಲ್ಲಪ್ ಮಾಡಬೇಕಾಗಿರುವಂಥದ್ದು ಸೀರಿಯಲ್ ನಂಬರ್ 9ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆದಮೇಲೆ ಸೀರಿಯಲ್ ನಂಬರ್ 9ನಲ್ಲಿ ಏನಿದೆ, NOC ರಿಕ್ವೈರ್ಡ್ ಫಾರ್ ಅಪ್ಟೇನಿಂಗ್ ನ್ಯೂ ಆರ್ ರಿನ್ಯೂವಲ್, ಅಂದರೆ ಹೊಸ ಪಾಸ್ಪೋರ್ಟ್ಗಾಗಿ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಥವಾ ಆಲ್ರೆಡಿ ಪಾಸ್ಪೋರ್ಟನ್ನು ಸಲ್ಲಿಸಿದ್ರಿ ಅದಕ್ಕಾಗಿ ನೀವು ರಿನ್ಯೂವಲನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ಇರುತ್ತೆ. ಸೊ ನಾನು ಇಲ್ಲಿ ನ್ಯೂ ಅಂತ ತೆಗೆದುಕೊಳ್ತೇನೆ. ಆಮೇಲೆ NOC ರಿಕ್ವೈರ್ಡ್ ಫಾರ್ NOC ಯಾಕೆ ಬೇಕು ನಿಮಗೆ ಅಂದರೆ ಸೆಲ್ಫ್ ಬೇಕಾ ಅಥವಾ ಡಿಪೆಂಡೆಂಟ್, ನಿಮಗೆ ಬೇಕಾ ಅಥವಾ ಡಿಪೆಂಡೆಂಟ್ ಅವರಿಗೆ ಬೇಕಾ ಅಂತ ಇದೆ. ಇಲ್ಲಿ ನಾನು ಸೆಲ್ಫ್ ಅಂತ ತೆಗೆದುಕೊಳ್ತೇನೆ. ಸೊ ಇದಾದ ನಂತರ ಸೀರಿಯಲ್ ನಂಬರ್ 11ನಲ್ಲಿ ಅಫಿಡವಿಟ್ ಆಫ್ ಡಿಕ್ಲರೇಷನ್ ಅನೆಕ್ಸರ್ B ಅಂತ ಇದೆ. ಇಲ್ಲಿ ಅನೆಕ್ಸರ್ B ನಲ್ಲಿ ನೀವು ಡಿಕ್ಲರೇಷನನ್ನು ಮಾಡಬೇಕಾಗುತ್ತೆ. ಸೊ ಅನೆಕ್ಸರ್ B ಇಲ್ಲಿದೆ. ಸೊ ಇದರ ಒಂದು ಲಿಂಕನ್ನು ಕೂಡ ನಾವು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಅನೆಕ್ಸರ್ B ಏನಿದೆ ಅಂದರೆ ನೋಡಿ, ಇಲ್ಲಿ ನೋಡಿ ಸ್ಪೆಸಿಮೆನ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಪಾಸ್ಪೋರ್ಟ್ ಅಂಡರ್ ತತ್ಕಾಲ್ ಓನ್ಲಿ ಅಂತ ಇದೆ. ಆನ್ ಆಫಿಷಿಯಲ್ ಲೆಟರ್ ಹೆಡ್ ಆಫ್ ವೆರಿಫೈಯಿಂಗ್ ಅಥಾರಿಟಿ. ಸೊ ಇಲ್ಲಿ 2 ಬರುತ್ತೆ ಅನೆಕ್ಸರ್ B ನಲ್ಲಿ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಅಪ್ಲಿಕೆಂಟ್ ಫೋಟೋ ಇರಬೇಕು, ಎಲ್ಲ ಡೀಟೇಲ್ಸನ್ನು ಫಿಲ್ಲಪ್ ಮಾಡಿ, ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಎಜುಕೇಷ್ನಲ್ ಕ್ವಾಲಿಫಿಕೇಷನು, ಪ್ರೊಫೆಷನ್ ಏನಿದೆ, ಗೌರ್ಮೆಂಟು, ಪ್ರೈವೇಟು, ಸರ್ವಿಸಸ್ಸು, ಅದರ್ಸು, ಪರ್ಮನೆಂಟ್ ಅಡ್ರೆಸ್ಸು, ಪ್ರೆಸೆಂಟ್ ಅಡ್ರೆಸ್ಸು, ಪ್ಲೇಸ್ ಆಫ್ ಅಡ್ರೆಸ್ ವಿತ್ ಲೊಕೇಶನ್ನು, ಡೇಟು, ಸಿಗ್ನೇಚರ್ ಮಾಡಿ. ಕೆಳಗಡೆ ಇದಕ್ಕೆ ಯಾರು ಒಂದು ಸಿಗ್ನೇಚರ್ ಮಾಡಬೇಕಾಗತ್ತೆ ಅಂದರೆ ಹೈಯರ್ ಅಥಾರಿಟಿ. ಸೊ ನೀವೇನು ಯಾವ ಒಂದು ಡೆಸಿಗ್ನೇಷನಲ್ಲಿ ಇರ್ತೀರಿ ನಿಮ್ಮ ಒಂದು ಹೈಯರ್ ಅಥಾರಿಟಿನವರು ಇಲ್ಲಿ ಒಂದು ಸಿಗ್ನೇಚರನ್ನು ಮಾಡಬೇಕಾಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ರೀತಿ ಸಿಗ್ನೇಚರ್ ಮಾಡಿರುವಂಥದ್ದನ್ನು PDF ಮಾಡಬೇಕು. ಆ PDF ಸೈಜು ಇಟ್ ಶುಡ್ ನಾಟ್ ಬಿ ಕ್ರಾಸ್ 1 MB. ಸೊ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಅಫಿಡವಿಟ್ ಆಫ್ ಡಿಕ್ಲರೇಷನ್ ಅಂತ ಇದೆ, ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ. ಈಗ ನಾವು ಏನು ಆಲ್ರೆಡಿ ಅನೆಕ್ಸರ್ B ಪಾಸ್ಪೋರ್ಟ್ ಅಂತ ನಾವು ಕ್ಲಿಕ್ ಮಾಡಿರ್ತೀವಿ ಅದನ್ನು ಆ ಫೈಲನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬಂದಿರುತ್ತೆ. ಸೊ ಫೋಟೋ ಇದು ಸಿಗ್ನೇಚರ್ ಆಲ್ರೆಡಿ ಇದೆ. ಕೆಳಗಡೆ ನೀವೇನು ಮಾಡಬೇಕು, ಸೇವ್ ಆ್ಯಸ್ ಎ ಡ್ರಾಫ್ಟ್, ನೀವು ಸೇವ್ ಆ್ಯಸ್ ಎ ಡ್ರಾಫ್ಟ್ ಮಾಡಿ. ಅದಾದ ನಂತರ ನೀವು ಮತ್ತೆ ಇನ್ಫಾರ್ಮೇಷನ್ಸ್ ಅಪ್ಡೇಟ್ ಮಾಡಬೇಕಾಗಿದ್ದರೆ ಸೇವ್ ಆ್ಯಸ್ ಎ ಡ್ರಾಫ್ಟ್ ಅಂತ ಮಾಡಿ. ಅದರ್ವೈಸ್ ಎಲ್ಲ ಇನ್ಫಾರ್ಮೇಷನ್ಸ್ ಕರೆಕ್ಟು ಇತ್ತಂದರೆ ನೀವು ಡೈರೆಕ್ಟಾಗಿ ಸಬ್ಮಿಟ್ ಅಂತ ನೀವು ಕೊಡಬೇಕು. ಬಿಫೋರ್ ದ್ಯಾಟ್ ಡಿಕ್ಲೇರೇಷನ್ ಇದೆ, ಇಲ್ಲೊಂದು ಬಾಕ್ಸ್ ಇದೆ ಇಲ್ಲಿ ಸ್ಕ್ವಯರ್ನಲ್ಲಿ, ಅಲ್ಲಿಗೆ ಜಸ್ಟ್ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಆಗುತ್ತೆ, ಆಮೇಲೆ ಸಬ್ಮಿಟ್ ಕೊಡಿ. ಸೊ ಈ ರೀತಿ ಮಾಡಿದಾಗ ನೌಕರನು ತನ್ನ ಒಂದು ಲಾಗಿನ್ ಅಡಿಯಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ಗಾಗಿ NOCಯನ್ನು ಸಲ್ಲಿಸಲಿಕ್ಕೆ ಆಗ್ತದೆ. ಸೊ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಈ ಒಂದು NOC ಈ ಒಂದು ಅರ್ಜಿಯಲ್ಲಿ ಹೋಗುತ್ತೆ ಅಂದರೆ DDO ಲಾಗಿನ್ಗೆ ಹೋಗುತ್ತೆ. ಸೊ DDO ಲಾಗಿನ್ನಲ್ಲಿ ಅವ್ರು ಏನು ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ಸನ್ನು ವೆರಿಫೈ ಮಾಡಿ ಅಲ್ಲಿ ಏನು ಮಾಡ್ತಾರೆ, NOCಯನ್ನು ಇಶ್ಯೂ ಮಾಡ್ತಾರೆ. ಕೆಲವೊಂದು ಹಂತಗಳಲ್ಲಿ ನೆಕ್ಸ್ಟ್ ಲೆವೆಲ್ನಲ್ಲಿ NOCಯನ್ನು ನೆಕ್ಸ್ಟ್ ಲೆವೆಲ್ನಲ್ಲಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ಬೋದು. ಅದರ್ವೈಸ್ ಆ ಒಂದು ಹಂತದ ಅಧಿಕಾರಿಗಳಿಗೆ ಆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡುವ ಅಧಿಕಾರ ಇಲ್ಲದೇ ಇದ್ದರೆ ಅವ್ರು ಏನು ಮಾಡ್ತಾರೆ, ಅದನ್ನು ವೆರಿಫೈ ಮಾಡಿ ಅಪ್ರೂವ್ ಮಾಡಿ ಮುಂದಿನ ಹಂತಕ್ಕೆ ಫಾರ್ವರ್ಡನ್ನು ಕೂಡ ಮಾಡ್ತಾರೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋ DDO ಅವರು ಕೂಡ ನೋಡ್ತಾ ಇದ್ದಾರೆ. ಸೊ DDO ಹಂತದಲ್ಲಿ ಯಾವ ರೀತಿ ಅಪ್ರೂವ್ ಮಾಡಬೇಕು, ಈ ರೀತಿ ಒಂದಿಷ್ಟು ಏನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಬೇಡಿಕೆ ಆಧಾರದ ಮೇಲೆ ವಿಡಿಯೋಗಳನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ಆಲ್ರೆಡಿ ಈಗ EDSಗೆ ಸಂಬಂಧಿಸಿದಂಥ ಎಲ್ಲ ಸರ್ವಿಸಸ್ ಇನ್ಫಾರ್ಮೇಷನ್ಸನ್ನು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.